ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಏನಂತ ನೋಡೋಣ ಅದನ್ನ. ತೃತೀಯ ಭಾಷೆ ಕರ್ನಾಟಕ ಸರ್ಕಾರದ ದಿಟ್ಟ ನಿರ್ಧಾರ. ಒಳ್ಳೆಯ ಕೆಲಸ ಮಾಡಿದೆ, ಒಳ್ಳೆಯ ನಿರ್ಧಾರ ಇದು, ತುಂಬಾ ಖುಷಿಯಾಗುತ್ತದೆ. ಹಾಗೆಯೇ CBSE, ICSE, IGC ಇರ್ಬೋದು, ಯಾವುದೇ ಬೋರ್ಡ್ ಇರ್ಬೋದು, ಎಲ್ಲ ಕಡೆನೂ ಕೂಡ, ಎಲ್ಲ ಬೋರ್ಡಲ್ಲೂ ಕೂಡ ನಮ್ಮ ಕನ್ನಡ ಕಡ್ಡಾಯವಾಗಬೇಕು. ನೋಡಿ ಹೇಗೆ ತಕ್ಷಣದಲ್ಲೇ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಹಾಗೆ ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸರ್ಕಾರವೂ ಕೂಡ ದ್ವಿತೀಯ ಭಾಷೆಯನ್ನು ಕಡ್ಡಾಯವಾಗಿ ಪಡಿಸಬೇಕು. ಕನ್ನಡ ದ್ವಿತೀಯ ಭಾಷೆ ಕಡ್ಡಾಯ, ಕನ್ನಡ ಜಾರಿಗೆ ಬರಬೇಕು. ಬಹಳ ದಿನದಿಂದ ಜಾರಿಗೆ ಅಂತ ಹೇಳ್ತಾರೆ, ಅದಿನ್ನು ಜಾರಿಗೆ ಸರಿಯಾಗಿ ಬರ್ತಾನೆ ಇಲ್ಲ. ಈ ರೀತಿ ನಿರ್ಧಾರ ಬರಬೇಕದು. ಪುಸ್ತಕ ತಿಳಿಗನ್ನಡನಾದ್ರೂ ಇರಲಿ ಅಥವಾ ಸಿರಿಗನ್ನಡನಾದ್ರೂ ಇರಲಿ, ನಮ್ಮ CBSEಗೆ ಆ ಎರಡು ಪುಸ್ತಕದಲ್ಲಿ ಯಾವುದಾದ್ರು ಒಂದು ಪುಸ್ತಕ ಇರಲಿ, ಆದ್ರೆ ಕಡ್ಡಾಯ ಕನ್ನಡ ಇರಲಿ. ಇದು ಆಗ್ಬೇಕು. ನಮ್ದು ಕೇಂದ್ರ ಸರ್ಕಾರನು ಹೀಗೆ ತಗೊಳ್ಬೇಕು. CBSEಯಲ್ಲಿ ಇದು ಫಸ್ಟ್ ಆಗ್ಬೇಕು. ಇದು ಆಗ್ತಾ ಇಲ್ಲ. ನೋಡಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡಿದೆ. ತಕ್ಷಣದಲ್ಲಿ ತುಂಬಾ ಮಕ್ಕಳು ಖುಷಿ ಪಟ್ಟುಬಿಟ್ರು. ಏನಿದು ಇದು ನಿರ್ಧಾರ ಅಂತ ನೋಡ್ತಾ ಹೋಗೋದಾದ್ರೆ, SSLC ಪರೀಕ್ಷೆಯ ಅಂಕಗಳು ಇನ್ನು 625 ಬದಲು 525ಕ್ಕೆ ಮರು ನಿಗದಿ. ಅಂದ್ರೆ 625 ಅಂದ್ರೆ ತುಂಬಾ ಹೆವಿ ಆಗೋಯ್ತದು ಅಂಕ. ಅಷ್ಟೊಂದು ಅಂಕಕ್ಕೆ ಮಗು ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಇರುತ್ತದೆ ಗೊತ್ತಾ ಓದೋದು. ಒಳ್ಳೆಯ ಕೆಲಸ ಮಾಡಿದೆ. ಸಾಕು, ಇಷ್ಟು ಅಂಕ ಸಾಕು ಮಕ್ಕಳಿಗೆ. ಸೆಕೆಂಡ್, ವಿದ್ಯಾರ್ಥಿಗಳ ಪಾಸ್ ಫೇಲ್ ಮೇಲೆ ತೃತೀಯ ಭಾಷೆಗಳ ಫಲಿತಾಂಶದ ಪರಿಣಾಮವಿಲ್ಲ. ಪಾಸ್ ಫೇಲ್ ಇದು ತೃತೀಯ ಭಾಷೆಯ ಫಲಿತಾಂಶ ಪರಿಣಾಮ ಇಲ್ವೇ ಇಲ್ಲ. ಅವ್ರ ಪಾಸು ಫೇಲು ಏನಾದ್ರೂ ಆಗಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ವಿದ್ಯಾರ್ಥಿಗಳು. ತೃತೀಯ ಭಾಷೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಂಕದ ಬದಲು ಗ್ರೇಡಿಂಗ್ ವ್ಯವಸ್ಥೆ ಜಾರಿ. ಇದು ಬೇಕಿದು, ಗ್ರೇಡಿಂಗ್ ಬೇಕು. ಸಾಕು, 625 ಅಂಕ ತಗೊಂಡು ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. 525 ಅಂಕ ಸಾಕು. ಇದೊಂದು ಗ್ರೇಡಿಂಗ್ ವ್ಯವಸ್ಥೆ ಬರಲಿ. ಹೊಸ ರೀತಿ ಪದ್ಧತಿಗಳು ಬರಬೇಕು ಶಿಕ್ಷಣದಲ್ಲಿ. ಒಂದೇ ರೀತಿ ಎಷ್ಟು ವರ್ಷ ಆಯ್ತು 625 ಅಂಕ ಓದ್ಲಿಕ್ಕತ್ತಿ. ಹೊಸ ರೀತಿಯಲ್ಲಿ ಬರಬೇಕು. ಶಿಕ್ಷಣದಲ್ಲಿ ಬದಲಾವಣೆ ಆಗ್ತಾ ಇರಬೇಕು. ಒಳ್ಳೇದದು. ಈ ವರ್ಷದಿಂದಲೇ ನೂತನ ನಿಯಮ ಜಾರಿ. ಈ ವರ್ಷದಿಂದಲೇ ಇದು ಪ್ರಾರಂಭ. ತಕ್ಷಣದಲ್ಲೇ ಈಗ ಪರೀಕ್ಷೆ ಪ್ರಾರಂಭ ಆಗಿದೆ, ಆದ್ರೆ ನಿರ್ಧಾರ ಮಾತ್ರ ಈಗಲೇ ಆಗಿದೆ. ಅದು ಕೂಡ ಒಳ್ಳೆಯದು. ಗ್ರೇಡಿಂಗ್ ವ್ಯವಸ್ಥೆಯು ಅಂತಿಮ ಪರೀಕ್ಷೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಲ್ಲ. ಈ ಗ್ರೇಡಿಂಗ್ ವ್ಯವಸ್ಥೆ ಅಂತ ಏನಿದೆ, A, B, C ಅಥವಾ A+B+ ಈ ತರ ಏನೋ ಬರುತ್ತದೆಯಲ್ಲ, ಇದು ಫಲಿತಾಂಶದ ಅಂತಿಮ ಫೈನಲ್ ಪರೀಕ್ಷೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ. ಅದು ಯಾವುದರ ಗ್ರೇಡ್ ಬಂದ್ಕೊಳ್ಳಿ, ತೊಂದರೆ ಇಲ್ಲ. ಗ್ರೇಡಿಂಗ್ ಬಗ್ಗೆ ಚಿಂತೆ ಬೇಡ ಮಕ್ಕಳಿಗೆ. ಓಕೆ, 525 ಅಂಕ ಬರುತ್ತದೆ. ಅಷ್ಟು ಓದಿದ್ರೆ ಸಾಕು ವಿದ್ಯಾರ್ಥಿಗಳು. ಏಕೆ ಈ ನಿರ್ಧಾರ ಅನ್ನೋದಾದ್ರೆ, ಗ್ರೇಡಿಂಗ್ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳ ಪರೀಕ್ಷಾ ಒತ್ತಡ ಕಡಿಮೆ ಮಾಡುವ ಉದ್ದೇಶ. ಸಚ್ ನೈಸ್ ನಿರ್ಧಾರ ಇದು. ಮಕ್ಕಳಿಗೆ ಎಷ್ಟು ಹೆವಿ ಆಗ್ತಾ ಇದೆ ಗೊತ್ತದು, ಒತ್ತಡ ಆಗ್ತಾ ಇದೆ. ಒಂದು SSLC ವಿದ್ಯಾರ್ಥಿ ಇದೆ ಅಂದ್ರೆ ಅದ್ರ ಮೇಲೆ, ಆ ಮಗುವಿನ ಮೇಲೆ ಎಷ್ಟು ಪ್ರಯೋಗ ಆಗ್ತಾ ಇದೆ, ಎಷ್ಟು ಒತ್ತಡ ಆಗ್ತಾ ಇದೆ. ಪೋಷಕರಿಂದ, ಶಿಕ್ಷಕರಿಂದ, ಸಮಾಜದಿಂದ. ಮಗು ಎಷ್ಟು ಓದ್ತಾ ಇರುತ್ತದೆ ಗೊತ್ತಾ. ಎಷ್ಟು ತಲೆ ಕೆಡಿಸ್ಕೊಳ್ಬೇಕು ಅವಶ್ಯಕತೆ ಇಲ್ಲ. ಏನದು 625 ಅಂದ್ರೆ ಏನದು, ಸಾಕು 525. ಒಳ್ಳೆಯ ನಿರ್ಧಾರ. SSLC ಪರೀಕ್ಷೆಯ ತೃತೀಯ ಭಾಷೆಯಲ್ಲಿ ಹೆಚ್ಚು ಜನ ಅನುತ್ತೀರ್ಣ ಆಗುವುದನ್ನು ತಪ್ಪಿಸಲು. ಖಂಡಿತ ಹೌದಿದು. ತುಂಬಾ ಜನ ತೃತೀಯ ಭಾಷೆಯಲ್ಲಿ ಫೇಲ್ ಆಗ್ತಾ ಇದ್ರಲ್ಲ, ಅದನ್ನು ತಪ್ಪಿಸಲು ಒಳ್ಳೆಯ ತೆಗೆದುಕೊಂಡಿದ್ದ ನಿರ್ಧಾರ. ತ್ರಿಭಾಷಾ ಸೂತ್ರದಿಂದ ಹಿಂದೆ ಸರಿಯುವ ಯತ್ನ. ಖಂಡಿತ ತ್ರಿಭಾಷೆ ಹೇಳಪ್ಪ, ಸಾಕು ಮಕ್ಕಳಿಗೆ 2 ಭಾಷೆ ಕಲ್ತ್ರೆ ಸಾಕು. ನಾನು ಹೇಳ್ತಾ ಇರೋದೇನೆಂದ್ರೆ, ನಮ್ಮ CBSEಯಲ್ಲಿ ಕೂಡ ಈ ರೀತಿಯಾದಂಥ ಕಡ್ಡಾಯ ಕನ್ನಡ ಬರಬೇಕು. ರಾಜ್ಯ ಸರ್ಕಾರದಲ್ಲಿ ನಾನು ಈ ಒಂದು ವಿಡಿಯೋದ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ಕಂಪಲ್ಸರಿ ಕನ್ನಡ CBSEಯಲ್ಲಿ ಆಗಬೇಕು. ಇನ್ನೂ ಆಗ್ತಾ ಇಲ್ಲ, ಅನೇಕ ಶಾಲೆಗಳಲ್ಲಿ ಮಾಡ್ತಾ ಇಲ್ಲ. ಪುಸ್ತಕ
ತಿಳಿಗನ್ನಡನಾದ್ರೂ ಇರಲಿ, ಸಿರಿಗನ್ನಡನಾದ್ರೂ ಇರಲಿ, ಆದರೆ ಕಡ್ಡಾಯ ಕನ್ನಡ ಬರಲೇಬೇಕು. CBSE ಫಸ್ಟ್ ಕಡ್ಡಾಯ ಕನ್ನಡ ಬರಬೇಕು. ಅದನ್ನು ಸ್ವಲ್ಪ ಗಮನದಲ್ಲಿ ತೆಗೆದುಕೊಂಡ್ರೆ ನಮಗೂ ಕೂಡ ಬಹಳ ಒಳ್ಳೆಯದಾಗುತ್ತದೆ. CBSE ಓದುವಂಥ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಈ ನಿರ್ಧಾರ ಬಹಳ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ಮಕ್ಕಳಿಗೆಲ್ಲ ಕಂಗ್ರ್ಯಾಚುಲೇಷನ್ ಅಂತಲೇ ಹೇಳ್ಬೋದು, ಮತ್ತು ಸರ್ಕಾರಕ್ಕೆ ಧನ್ಯವಾದಗಳು, ಒಳ್ಳೆಯ ನಿರ್ಧಾರ ಅಂತ ಹೇಳ್ಬೋದು. ಹಾಗಾಗಿ ವಂದನೆಗಳು, ಒಳ್ಳೆಯದಾಗಲಿ.